ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನು ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಭಾಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳೋ ಅಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡೋ ಅಂಥದ್ದು, ಗೆರಾವು. ಎಚ್ ಕೆ ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು. ಇದೆಲ್ಲ ನೋಡಿ, ನಮ್ಮ ನಿಯಮಾವಳಿ ಪುಸ್ತಕ ಪೇಜ್ 13ರಲ್ಲಿ 27ನೇ ಕಲಮಲ್ಲಿ ಸ್ಪಷ್ಟವಾಗಿದೆ. ಏನಿದೆ ಅಂದರೆ, ರಾಜ್ಯಪಾಲರ ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ರ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ 175 ಅನುಚ್ಛೇದದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ಎತ್ತಿ ರಾಜ್ಯಪಾಲ ಭಾಷಣಕ್ಕೆ ಮುಂಚೆ